ಮಮ್ಮಿ ಬ್ರಷಿನ ಪ್ಯಾಕೆಟ್ ಎಲ್ಲ ಓಪನ್ ಮಾಡಾಕತ್ತಿ ಟ್ರೈನ್ ಸ್ಟಾರ್ಟ್ ಆತ್ ಮತ್ತೆ ಯಾರ್ಯಾರಿಗೆ ಬ್ರಷಿಗೆ ನಂದಂತೂ ಐತಿಲ್ಲಿ ತಮ್ಮ ನೋಡೋದು ಅಲ್ಲಿ ಕುಂತ ಸರಿ ಮಕ್ಕೊಂದ ಮಕ್ಕ ತಗೊಂಡ್ ಬರೋಣ ಮಮ್ಮಿ ಅವ್ರು ಏನೇನು ಮಾಡತ್ತಾರ ನೋಡ್ಕೊಂಡ್ ಬರೋಣ ಅಂತ ಬಾಗ ಅವ್ರಿನ್ನೂ ಯಾರು ಎದ್ದಿಲ್ಲ ಅಂತ ಮುಖಂಡ್ರ ಅವರು ಇದು ಸೊಲ್ಲಾಪುರ ಸ್ಟೇಷನ್ ಮಸ್ತ್ ಐತಿಪ್ಪ ದೊಡ್ಡದೈತಿ ಈಗ ಮುಂದೆ ಯಾವ ಸ್ಟೇಷನ್ ಬರ್ತಾವ ಗೊತ್ತಿಲ್ಲ ಸುಲ್ತಾನ ಎದ್ರೆ ಎದ್ದಿವ ಆಮೆ ಭಾಳ ತಗತ್ತಾನೆ ಎದ್ದು ಭಾಳ ತಗಿತ್ತು ಇರಮ್ಮ ಉಟ್ಟಿಮ ಯಾವ್ದಾಗ ಉಟ್ಟಿ ಕಾಯ್ಕೊಂಡು ಗಾಬರಿ ಆಗ್ಬಿಟ್ಟ ಎಲ್ಲೆಲ್ಲಿ ಬಂದಿಲ್ಲ ನಾವು ಏನೇನಿಲ್ಲ ಅಂತೇಳಿ ಗುಡ್ ಮಾರ್ನಿಂಗ್ ಗನಿ ಎದ್ದಪ್ಪ ಬಾತಾನೆ ಎದ್ದು 6 ಗಂಟೆ ಹೌದಾ ಏ ಮಾಬಲ ಹೇಳಪ್ಪ ಹಾಯ್ ಏನಾಯ್ತು ಗದ್ಲ ಇದು ಬಂದಾರ್ರಿ ಟಿಸಿ ಬಂದಾರ ಆಧಾರ್ ಕಾರ್ಡ್ ತೋರಿಸ್ಬೇಕಂತ ಎಲ್ಲರೂ ಕನೆಕ್ಟ್ ಮಾಡ್ಬೇಕು ನಿಂಗಿಲ್ಲ ಆಧಾರ್ ಕಾರ್ಡ್ ಅಯ್ಯೋ ನಂಗಿಲ್ಲ ಏನು ಮಾಡೋದು ಈಗ ಸಲ್ಲಾಪುರ್ನಾಗ ಸುಮ್ಮನೆ ಹೇಳಿದ್ದೀನಿ ಸುಮ್ಮನೆ ಸಲ್ಲಾಪುರ್ನಾಗ ಚಹಾ ಕುಡ್ದು ನಾಷ್ಟ ಮಾಡಿ ಇಲ್ಲೇ ಇರ್ರಿ ನಾವು ಹೋಗ್ಬರ್ತೇವೆ ಅಂತ ನೀವು ವಾಪಸ್ ಕರ್ಕೊಂಡು ಹೋಗಿರಲ್ಲ ಏನು ಇಲ್ಲೇ ಬಿಟ್ಟಂಗಿರ ನೋಡೋದಂತ ಮುಂದೆ ತಿಂದ ಬರ್ರಿ ವಡಾಪಾವ್ ತಿಂದ ಬೆಳಿಗ್ಗೆ ದವನೆ ಅಂತಲ್ಲ ವಡಾಪಾವ್ ನಿಂದು ನಿದ್ದೆ ಭಯಂಕರ ಮತ್ತೆ ಈಗ್ರಿ ಪಾಪ ಸಮೀರ್ ಬಂದಿದ್ದ ಬೆಳಿಗ್ಗೆ 5 ಗಂಟೆಗೆ ಸಮೀರ್ ಭಾಯಿ ಬಂದ್ರೆ ಬಿಜಾಪುರ ಸಮೀರ್ ಭಾಯಿ ಬಂದಿದ್ರೆ ಬಂದು ನನಗೆ ಭೇಟಿ ಆದ್ರೆ ನಮ್ಮ ಅಣ್ಣ ಕೇಳಿದ್ರೆ ನನಗೆ ಹಬ್ಸಿದ್ರೆ ಹೌದಲ್ರಿ ನೀನು ಜಪ್ ಅಂದಿಲ್ಲ ಅಯ್ಯೋ ನಾವು ಮಕ್ಕೊಂಡಿದ್ದೆ ಎಷ್ಟು ಗಂಟೆ ಗೊತ್ತೇನ 2-3 ಗಂಟೆ ಮಕ್ಕೊಂಡಿವಿ ನಾವು ಅದು ನಿದ್ದೆ 10 ಗಂಟೆ ಅವಾಗ ನಿದ್ದೆ ಐತ್ರಿ ನನಗೆ ಎತ್ತರನೇ ಇಲ್ರಿಪ್ಪ ಇವ್ರು ಎಬ್ಬಿಸ್ಬೇಕಿಲ್ರಿ ನನಗೆ ಮತ್ತು ನಾನು ಹೇಳಿದೆ ಬ್ಯಾಬಿಡ್ರಿ ಅವ್ರು ಲೇಟಾಗಿ ಮುಕ್ಕೊಂತಾರ ಅಂತ ಹೇಳಿದೆ ಹೋದ್ರು ಹೌದಲ್ರಿ ಯಾರೋ ಅವ್ರೊಬ್ರು ಬಂದ್ರ ಒಬ್ರು ಸಾರಿ ರೀ ಸಮೀರ್ ಭಯ್ಯ ನಮಗೆ ಹಚ್ಬಿಟ್ಟಿರ್ತೀರಿ ನೀವು ಬಂದಾಗ ನಮಗೆ ಎತ್ತರನೇ ಆಗಿತ್ತಲ್ರಿ ಸಾರಿ ರೀ ಗುಡ್ ಮಾರ್ನಿಂಗ್ ದೇರ ವೆರಿ ಗುಡ್ ಮಾರ್ನಿಂಗ್ ಚಾಚಿ ಎದ್ರೆ ಮುಖಂಡ್ರೆ ಏನು ನಾಷ್ಟ ಬರ್ರಿ ಎದ್ರ ಟೈಪ್ ಅದ ಎದ್ರದದ ಯಾರಿಗೆ ಇದ್ರಾಗದವ ನಾವು ಎಲ್ಲ ಅವಲಕ್ಕಿ ಕರ್ಜಿಕಾಯಿ ಬರ್ತೀವಿ ಅವ್ರಿಗೆ ಗುಡ್ ಮಾರ್ನಿಂಗ್ ಚಾ ಕೊಡ್ರಿ ಚಾ ಕೂಡ ಐತ್ರೆ ಅಮ್ಮ ಇಲ್ಕೊಂಡೇನೆ ಅದ ನಿನ್ ಸೀಟ್ ಈಗ ಮನ್ಯಾಗ ಏನು ಮಾಡ್ಕೊಂಡು ಬಂದಿದ್ವಲ್ರಿ ಕರ್ಚಿಕಾಯಿ ಮಮ್ಮಿ ಹಾಂ ಕರ್ಚಿಕಾಯಿ ಮತ್ತು ಅವಲಕ್ಕಿ ಅದನ್ನೆಲ್ಲ ಇಲ್ಲಿ ಕೊಡಾಕ ನೋಡಿ ಮಮ್ಮಿ ಈಗ ಇಲ್ಲರ್ದು ಎಲ್ಲಾರ್ದು ಮುಗೀತ ಈಗ ಅಲ್ಲಿ ಹೋಗೋದು ಬಾ ಡಬ್ಬ್ಯಾಗ ಏನು ಚಾ ಕೂಡ ಆಗತ್ತಿ ಯಾವುದೋ ಊರು ಬಂತೆ ಕೆಲವೊಂದು ಸ್ಟೋರಿಗೆ ಬೋರ್ಡರ್ ಹಂಗಿಲ್ಲ ಹಾಂ ಹಿಂದಿ ಅಷ್ಟು ಬರಂಗಿಲ್ಲ ಹೌದಾ ಇಂಗ್ಲೀಷ್ ಏ ನೀ ಪರ್ಫೆಕ್ಟ್ ಓದ್ತಿ ಇಂಗ್ಲೀಷ್ ಅದು ಊರ ಹೆಸರು ಗೊತ್ತಾಗತ್ತಿಲ್ಲ ಕಡೆಗೆ ಗೊತ್ತಾಗತ್ತಲ್ಲ ಮತ್ತೆ ಯಾವುದೋ ಊರು ಬಂತಿರಪ್ಪ ಇದೆ ಯಾವ ಊರಂತೂ ನಮಗಂತೂ ಗೊತ್ತಿಲ್ಲ ಆಮ್ಯಾಗ ನಮ್ಮ ಗಾಡಿ ಹೆಂಗೆ ಹೋಗ್ತಿರಪ್ಪ ಅಂತ ಹೇಳಿದ್ರೆ ಫಸ್ಟ್ ಬಿಜಾಪುರಕ್ಕೆ ಹೋಗುತ್ತೆ ಬಿಜಾಪುರಿಂದ ಮತ್ತೆ ರಿವರ್ಸ್ ಆಯ್ತು ಗಾಡಿ ಅದು ಅಡುಗೆ
ಮಾಡಕ್ ಕುಂತೆ ಇಲ್ಲ ಒಲಿ ಬಂದದನ हाँ हाँ फिर तू क्या करी मैं पकान कर रे कर ನೋಡಪ್ಪ ಎಂತ ಮಳಿಕೆ ನಜ್ಮ ನೋಡಲ್ಲಿ ನೋಡ್ರಿ ಎಷ್ಟು ದೊಡ್ಡ ಹೋಗ್ಯಾವ ನೋಡ ಇಲ್ಲಿ ಒಂದು ಪಚಡಿ ಮಾಡಿದ್ನ ಅಂದ್ರ ಒಂದ್ ಉಳದ ನೋಡ ಮತ್ತ ಅವ್ನ ನೆಂದು ಹೋದ್ರ ಕಾಳ ಜಗಳಕ್ಕೆ ಹೋಗವು ನೆಂದು ಹೋದ್ರ ಜಗ್ಗ ಹೋಗಮ್ಮ ನಿನ್ನ ಮತ್ತ ಅದ್ರಾಗ ಅರ್ಧ ಪಲ್ಯ ಮಾಡೀವಿ ಎಷ್ಟು ಅರ್ಧಕ್ಕಿದ್ 1 kg ಅವು ಕಾಳ 1 kg ಏನ್ ಮಾಡತ್ತೀರಿ ಇಲ್ಲಿ ಏನ್ ನಡ್ದೈತಿ ಇಲ್ಲಿ ಚೀಟಿ ಆಡತ್ತೀರ ನೋಡ್ರಿ ಎಲ್ಲ ಟ್ರೈನ್ ಮಸ್ತ್ ಹೋಗೋದು ಚೀಟಿ ಆಡಾಕತ್ತಾರ ಎಲ್ಲಾರು ಏಮ ನಜ್ಮ ನಿನ್ ಮಗ ಹೆಂಗಾರ ಹೊಟ್ಟೆ ತುಂಬಿಸ್ಕೊಂತ ಬಿಡ ಹೆಂಗ ಬಿಟ್ಟ ಹೆಂಗಾರ ಹೊಟ್ಟೆ ತುಂಬಿಸ್ಕೊಂತ ಆಕೆ ಮಾನು ನಿನ್ ವಾಸನೆ ಹೆಂಗ್ ಬಂದಿತ್ತು ನೋಡ ವಾಸನೆ ನೋಡ್ದಕ್ಕೆ ನಾವು ಹೋಗ್ಯಾಬಿಟ್ಟ ಇಲ್ಲಿ ನೋಡ್ರಿ ಮಧ್ಯಾಹ್ನ ಹತ್ರ ಟೈಮ್ ಇದು ಯಾವ ಊರಾಗ ಗೊತ್ತಿಲ್ರಿ ಇಲ್ಲಿ ಊಟದಾರಲ್ಲ ಎಷ್ಟು ಮಂದಿ ಬರತ್ತಾರ ಟ್ರೈನ್ ಒಳಗೆ ಅಂಡಾ ಬಿರಿಯಾನಿ ಪಲಾವು ಎಲ್ಲ ಬರ್ತೈತ್ರಿ ಆದ್ರೆ ಅಂದ್ರೆ ತುಟ್ಟಿ ಬಾಳೆಹಣ್ಣು ತೊಗೊಂಡಿರ್ತ ನಾವು ಇದು 60 ರೂಪಾಯಿ ಡಜನ್ ಅಂತ 50 ರೂಪಾಯಿ ಒಟ್ಟ ಕಡಿಮೆ ಇಲ್ಲ ಅಂತ್ರಿ ಅದೇ ಇಲ್ಲೇ ತೊಗೊಂಡು ನೋಡ್ರಿ ಹಚ್ಚಿದ್ರಿ ಎಲ್ಲ ತುಟ್ಟಿ ನೋಡ್ರಿ ಎಲ್ಲ ಹಚ್ಚಿರ್ತಾರೆ ಇಲ್ಲಿ ಏನು ಸಿಗಂಗಿಲ್ಲ ನಂಗೆ ಎಲ್ಲ ಸಿಗ್ತೈತಿ ಆದರೆ ಏನಪ್ಪ ಅಂತ ಹೇಳಿದ್ರೆ ತುಟ್ಟಿ ಭಾಳ ಇದು ಯಾವ್ದು ಹೊಳೆ ಐತೆ ಗೊತ್ತಿಲ್ಲ 2 ಬ್ರಿಡ್ಜ್ ಅದ ನೋಡ್ರಿ ನಿಮ್ಮ ಹೊಳಿಗೆ ಅಲ್ಲೊಂದು ಐತೆ ಮುಂದೆ ಇಲ್ಲೊಂದು ಐತೆ ತೋರಿಸಿದ್ರಿ ಎಷ್ಟು ಜನ ಕೊಂದಾರ ನೋಡೋರು ಮೇಲೆ ಹಿರಮಣ್ಣು ನಾಟಕ ಒಳಕ್ಕಾವು ಚುಬ್ಬಟ್ ಅನ್ನೋದು ಮಕ ತಿರುಗಿಸೋದು ಅವ್ರು ಹೋಗಿ ಭಯಂಕರ ಐತಿ ಅವ್ರು ಹೋಗಲ್ಲ ಅವ್ರ ಅಪ್ಪಾಗ ಇಲ್ಲಿಗೆಲ್ಲ ಗೊತ್ತಾಗೈತ್ರಿ ಟ್ರೈನನ್ನಾಗ ಕಿಚನ್ ರೂಮ್ ಇರ್ತೈತಿ ಈಗ ನಾವು ಹೊಂಟಿದ್ದಲ್ರಿಪ್ಪ ಅಂದ್ರೆ ಕಿಚನ್ ರೂಮ್ ನೋಡಕ್ಕೆ ಕಿಚನ್ ರೂಮ್ ಒಳಗೆ ಏನಾರ ಚಲೋ ಐಟಮ್ ಇದ್ದರಿಪ್ಪ ಅಂದ್ರೆ ಆರ್ಡರ್ ಮಾಡೋದು ಟ್ರೈನ್ ನೋಡ್ರಿ ಫುಲ್ ಆಗಿ ಬರ್ತಿ ಇದನ್ನು ನೋಡ್ರಿಪ್ಪ ಟ್ರೈನ್ ಒಳಗಿರುವಂಥ ಕಿಚನ್ ಇಲ್ಲಿಂದ ನಮಗೆಲ್ಲ ಆರ್ಡರ್ ಮಾಡ್ಬೋದ್ರಿ ನಾವು ನಮಗೇನಾರ ಬೇಕಾದರೆ ನೀರಿನ ಬಾಟ್ಲಿ ಅದಾವು ಚಾಕೋಬಾರ್ ಅದಾವು ಎಲ್ಲ ಅದಾವು ಇಲ್ಲಿ ಮಸ್ತ್ ಐತಿ ನೋಡ್ರಿ ಟ್ರೈನು ಭಾರಿ ಐತಿ ಆಮ್ಯಾಗ ಟ್ರೈನ್ಯಾಗ ಕಿಚನು ಮಸ್ತ್ ಐತಿ ಆಮ್ಯಾಗ ಇಲ್ಲಿ ರೂಮ್ ಅದಾವ್ರಿ ಸುಲ್ತಾನೆ ಇಲ್ಲಿ ಮುಗಿತಾನೆ ಏನ್ರಿ ಇಲ್ಲ ಇಲ್ಲೋ ಇದು ಎಂಟಲ್ಲಿದೆ ಸುಲ್ತಾನೆ ಇದು ಹೆಂಗತ್ ಗೊತ್ತೇನೆ ಕಿಚನ್ ಸೆಂಟ್ರ್ ಐತಿ ಈ ಕಡೆನೂ ಊಟ ಪಾರ್ಸಲ್ ಮಾಡ್ತಾರೆ ಈ ಕಡೆನೂ ಪಾರ್ಸಲ್ ಮಾಡ್ತಾರೆ ಇವ್ರೆ ಹಿಂಗೈತಿ ಸುಲ್ತಾನೆ ಯಾಪ್ರಿ ಕೋಲ್ಡ್ ಆಯ್ತು ಇದು 5 ಒಳಗೆ 4 ಕುಂತೇವು 5 ನಮ್ಮ ಆಜು ಬಾಜು ಆಯ್ತು ಗೊತ್ತಾಗಲ್ಲ ನನಗಂತೂ ನೋಡ್ರಿ ಟೈಮ್ ಎಷ್ಟಾಗೈತೆ ಟೈಮ್ ಎಷ್ಟಾಗೈತೆ 3 ಆಗೈತಾನೆ ಏನು 2:30 ಆಗೈತೆ ಎಷ್ಟಾಗೈತೆ ಬಾಬಾ ಟೈಮ್ ಬಾಬಾ ಟೈಮ್ ಎಷ್ಟಾಗೈತೆ ಹೇಳ್ರಿ ಒಂದಿಟ್ಟು 1 ಗಂಟೆ 40 ನಿಮಿಷ ಆಯ್ತು 2 ಗಂಟೆ ಆಗ್ಬಂದೈತ್ರಿ ಈಗ ಊಟದ ಟೈಮ್ ಈಗ ನೋಡ್ರಿ ಅನ್ನ ಮಿಕ್ಕೈತ್ರಿಪ್ಪ ಇಲ್ಲಿ ಬಾಬಾ ಇದನ್ನ ತೊಗೊಂಡಾರೇನ್ರಿ ಮಜ್ಜಿಗೆ ಆಮೇಲೆ ಶೇಂಗಾ ಚಟ್ನಿ ಐತಿ ಅವು ಕಾಳು ಅದಾವ ಪಚಡಿ ಮಾಡ್ಕೊಂಡು ರೊಟ್ಟಿ ತಿನ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿರ್ತೀವಿ ರೊಟ್ಟಿ ಆಸೆ ಎಲ್ಲ ಹೋಲ್ ಬಿಡು ಈಗ ಅನ್ನ ಐತಿ ರೊಟ್ಟಿ ತಿನ್ಬಾರ್ದು ಅಂತ ಆಗೈತಿ ಈಗ ಪರೋಟ ತಗೊಂಡಿವಿ ಪರೋಟ ಕಡಗ ರೊಟ್ಟಿ ಏನ್ ತಿಂತಿ ಚಲೋ ಆತ್ ಬಿಡ ಹೋಲತ್ತಾಗ ಮತ್ತಲ್ಲಿ ಹೋಗಿ ಚಿಕನ್ ತಗೊಂಡ ಚಲೋ ಪಾರ್ಟಿ ಮಾಡೋಣ್ರಿ ಚಿಕನ್ ಮಟನ್ ತಗೊಂಡೆ
ಚಾಚಾಕ್ ಮಟನ್ ನಮ್ ಚಿಕನ್ ರೊಟ್ಟಿ ಹೋದ್ರು ಹೋಗಲ್ಲ ರೊಟ್ಟಿ ಹೋದ್ರೆ ಹೋಗಲ್ಲ ಮತ್ತೆ ತಗೊಂಡ್ ಬಿಸಿ ಬಿಸಿ ಮಾಡೋದು ಗೊತ್ತೈತಿ ಅಲ್ಲೇ ಹಿಟ್ ಸಿಗ್ತೈತಿ ಎಲ್ಲ ಸಿಗ್ತೈತಿ ಹಿಟ್ ಸಿಗ್ತೈತಿ ಮಣಿ ಸಿಗ್ತೈತಿ ಎಲ್ಲ ಸಿಗ್ತೈತಿ ಕಡೆ ಬಾಬಾ ಹೇಳ್ಯಾರ ಒಂದ್ ಚಿಟ್ಟಿ ಜೋಳ ತಗೊಂಡ್ ಗಿಣಿಗೆ ಹಾಕ್ಕೊಂಡ್ ಕೊಡ್ತೀವಿ ಅಲ್ಲಿ ಮಾಡೋಂತ ರೊಟ್ಟಿ ಅಂತ ಹೇಳಿ ಟೆನ್ಷನ್ ಫ್ರೀ ಆಗಿರ್ಲಿ ಅಲಿಶಾನೆ ಊಟ ಮಾಡಿದೇನಪ್ಪ ಇನ್ನೂ ಮಾಡಿಲ್ಲ ಮತ್ತೆ ಯಾವಾಗ ಮಾಡ್ತಿ ಆಮೇಲೆ ಮಾಡ್ತಿ ಸುಮ್ಮನೆ ನಿಂದು ಊಟ ಆದ್ರಪ್ಪ ಒಂದ್ ಊಟ ಆಗಿ ಹೋಗಿ ಬಾಂಡೆ ತಗೊಂಡ್ ಮತ್ತೆ 60 ರೂಪಾಯಿ ಊಟ ಅಂದ್ರೆ ಮಸ್ತ್ ಇತ್ತು ಬಿಡ ಅಂದ್ರೆ ನಾವು ಪಚಡಿ ಮಾಡ್ಕೊಂಡು ಮಸ್ತ್ ಶೇಂಗಾ ಚಟ್ನಿ ಹಚ್ಕೊಂಡು ಮತ್ತ್ ನಮ್ ಜೈರ ರತ್ತಿ ಅವ್ರ ಕೆಂಪು ಖಾರ ತಗೊಂಡಿದ್ರು ಅದನ್ನ ಹಚ್ಕೊಂಡು ಚಪಾತಿ ತಿಂದ್ಬಿಟ್ಟು ನಾ ಹೇಳಿದ್ದೆ ನೀ ತಿಂದೆ ಅಂತಲ್ಲ ನಾ ತಿಂದೆ ಏನಂತಾರ ಅದಕ್ಕೆ ಅಂಡ ಬಿರಿಯಾನಿ ಮಸ್ತ್ ಇತ್ತು ಟೇಸ್ಟ್ ಆಗುತ್ತೆ ನೋಡ್ರಲ್ಲಿ ಊರ ತುಂಬ್ಕೊಂಡ್ ಬಂದಿದ್ದು ಬಾಟ್ಲೆ ಎಲ್ಲ ಖಾಲಿ ಆಗ್ಯಾವ್ರೀಗ ಇದು ಒಂದು ದೊಡ್ಡ ಬಾಟ್ಲೆ ಇತ್ತು ಇದು ಈಗ ಅದ್ರೊಳಗೆ ಸಣ್ಣ ಬಾಟ್ಲೆ ಒಳಗೆ ತುಂಬಿಡ್ಬೇಕ್ರಿ ಯಾಕಂದ್ರೆ ಹುಡುಗರಿಗೆ ಉಪ್ಪಡಕ್ಕೆ ಅವಾಗೆಲ್ಲ ಚಲ್ತಾರ ಅಂತೇಳಿ ಇದು ತುಂಬಾಕತ್ತವ್ರಿ ಸಣ್ಣ ಯಾಯಿತು ಯಾವ ಹಬ್ಬ ಕಾಯಿ ಮಾಗೆ ಮಾರೆ ಬಾರವ ಬಿಸ್ರಲ್ಲಿ ಇದು ನೋಡ್ರಪ್ಪ ಯಾವ ಸ್ಟೇಷನ್ ಐತೆ ಗೊತ್ತಿಲ್ರಿ ಇಲ್ಲಿ ಒಣ ದ್ರಾಕ್ಷಿ ಅಂತ ಸಿಕ್ಕಾಪಟ್ಟೆ ಹಚ್ಚಾರ್ರಿ ಆಮೇಲೆ ದಾಳಂಬ್ರಿ ಜಗ್ಗ ಹಚ್ಚಾರಿ ಇಲ್ಲಿ ಇವ್ರ ಸ್ಪೆಷಲ್ ಏನ್ರ ಒಣ ದ್ರಾಕ್ಷಿ ಆಮೇಲೆ ದಾಳಂಬ್ರಿ ಹಣ್ಣು ಸ್ಟೇಷನ್ ತುಂಬ ಅವ ಅದ ರೀ ಆಮೇಲೆ ನೋಡ್ರಿ ಇಲ್ಲಿ ಬಾಳೆಹಣ್ಣು 60 ರೂಪಾಯಿ ಡಜನ್ ಐತವ ನಗ್ನ ಆಗಲ್ಲ ತೊಗೊಂಡ್ವಲ್ಲ ನಾವು ಅಲ್ಲಿ ಹಂಗೆ 5 ರೂಪಾಯಿಗೊಂದು ಚಾಚಾಗ ಅದೊಂದು ಚಲೋ ಆಗಿದ್ರಿ ಬಾಳೆಹಣ್ಣು ಸಿಗ್ತಾವ ಇಲ್ಲಿ ಇಲ್ಲಾಂದ್ರೆ ಅವನು ಓದ್ಕೊಂಬರ್ಬೇಕಾಯ್ತು ಇಲ್ಲಂದ್ರೆ ನೋಡಿಲ್ಲಿ 5 ರೂಪಾಯಿ ಬಂದತ್ ನಾವು ಅದೇ ಇದೇ ನಾನಾ ಕೇಕ ಸೂಪರ್ ಮಮ್ಮಿ ರಾತ್ರಿ ಬಂದಾಗ ನನಗ್ ಸೀಟ್ ಸಿಕ್ಕಿಲ್ಲ ನಿನಗ್ ಸೀಟ್ ಸಿಕ್ಕಿಲ್ಲ ಅನ್ನತ್ತಿದ್ರೆ ಈಗ ನೋಡಿಲ್ಲ ಪೂರ್ತಿ ಸೀಟ ಖಾಲಿ ಐತಿ ಎಲ್ಲೋಗ್ಯಾರ ಎಲ್ಲಾರು ಬರ್ತಾರ ರಾತ್ರಿ ಬರ್ತಾರ ಮತ್ತೆ ಒಳ್ಳೆ ಸಮಾನ ನೋಡಿದ್ರ ಮೇಲೆ ಅದಾರೆ ಅಲ್ಲಿ ಬಾಜು ಹೋಗ್ತೇನೆ ತಡಿ ಎಲ್ಲೆಲ್ಲಿ ಹೋಗ್ಯಾರ ಅಂತ ಹೇಳಿ ನೋಡೋಣ ಬಾಬಾ ಅಂತ ಕುಂತಾರ ಇಲ್ಲೇ ಬಡೆ ಮೇಲೆ ಕುಂತಾರ ಹುಡುಗರೆಲ್ಲ ಇಲ್ಲೇ ಆಟಾಡ್ತಾರೆ ಇವ್ರು ಮುನ್ನಾ ಭಯ ಅವರೆಲ್ಲರೂ ಇಲ್ಲೇ ನಿಂತಾರ ನೋಡಿ ತಮಣ್ಣ ನಿಮ್ದೇನ್ ಬರೀ ಮಕ್ಕಳೋದಾಗೈತೇನ ಕೆಳಗಿರೋ ಸ್ವಲ್ಪ ಉಳ್ಕಿದವ್ರೆಲ್ಲಾರು ಆ ಡಬ್ಬಿ ಒಳಗದಾರ್ರಿ ಅಂದ್ರೆ ಸ್ವಲ್ಪ ಮಂದಿದ ಈ ಡಬ್ಬಿ ಒಳಗೆ ಬಂದೈತಿ ಸ್ವಲ್ಪ ಮಂದಿದ ಆ ಡಬ್ಬಿ ಒಳಗೆ ಬಂದೈತಿ ಮಮ್ಮಿ ಎಲ್ಲ ಜಾಸ್ತಿ ಜನ ಇರ್ತಾರ ಎಲ್ಲಾರು ಅಲ್ಲೇ ಹೋಗ್ಬಿಡ್ತಾರ ಹೌದಾ ಇಷ್ಟೊತ್ತರ್ಗ ನಾವು ಅಲ್ಲೇ ಕುಂತಿದ್ವಿ ಮಮ್ಮಿ ನವಿಲ್ ಕಂಡು ಒಂದಾದ್ರು ಮನುಷ್ಯರ ಕಾಣೋದ್ರಲ್ಲೇ ಜಾಸ್ತಿ ಅಂದ್ರೆ ಊರು ಹೊರಗಿರ್ತೈತೆ ಅಲ್ಲಿದ ಏನ ಹಾ ಏನ್ರಿ ತಗೊಂಡೇವ್ರಿ ಅದನ್ನು ಹಾ ಸೊ ನೋಡ್ರಿಪ್ಪ ನಿಮಗಂದ್ರೆ ಇವಾಗ ಗೊತ್ತೈತ್ರಿ ನಾವು ಇವಾಗ ಟೂರ್ ಹೊಂಟಿವಿ ಅನ್ನೋದು ಈಗ ನಾವು ಟೂರ್ ಹೊಂಟಿವಪ್ಪ ಅಂತ ಹೇಳಿದ್ರೆ ಈಗ ನಾವು ಟ್ರೈನ್ ಒಳಗೆ ಈಗ 2ನೇ ದಿನ ರೀ ನಾವು ಜರ್ನಿ ಮಾಡಕತ್ತ 2 ದಿನ ನಾವು ಹೆಂಗೆ ಕಾಲ ಕಳಕತ್ತೀವಿ ನಮ್ಗೆ ಗೊತ್ತ ಚೀಟಿನ ಆಡಾಕತ್ತೀವಿ ಆಮೇಲೆ ಎಷ್ಟು ಎಂಜಾಯ್ಮೆಂಟ್ ಮಾಡಕತ್ತೀವಪ್ಪ ಅಂತ ಹೇಳಿದ್ರೆ ಟ್ರೈನ್ ಒಳಗೆ ಅಷ್ಟು ಎಂಜಾಯ್ಮೆಂಟ್ ಮಾಡಕತ್ತೀವಿ ನೋಡ್ರಿ ನೀವು ಈ ವ್ಲಾಗನ್ನು ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಟೈಮ್ ಆಗಲೇ 8:30 ಆಯ್ತು ಅನ್ನೋ ಗೊತ್ತಿಲ್ರಿಪ್ಪ ಟೈಮ್ ಸೊ ಇಲ್ಲಂತ್ರ ಈಗ ಅಂಡ ಬಿರಿಯಾನಿ ಬಂದಿತ್ತಲ್ರಿ ಈಗ ಅದನ್ನ ತೊಗೊಂಡಿವ್ರಿ ನಾವು ಮಧ್ಯಾಹ್ನ ನೋಡ್ರಿ ನಾವು ತೊಗೊಂಡಿದ್ದು 60 ರೂಪಾಯಿ ಒಂದಾಗಿದ್ರಿ ಅದು ಇಷ್ಟಿತ್ತು ನಮ್ಗೆ ಏನು ಇದನ್ನ ಆಗಿಲ್ರಿ ಮಕ್ಳಿಗೆ ಕೊಡ್ಸಿದ್ರಿ ನಾವು ಆಮೇಲೆ ಇಲ್ಲಿ ಅಂತ ಈಗ ಬಂದಿತ್ತು ಊಟ ಹಾಗಾಗಿ ಈಗ ಎಲ್ಲರೂ ಒಂದೊಂದು ಅಂಡ ಬಿರಿಯಾನಿ ತೊಗೊಂಡಿವ್ರಿ ಯಾಕಂದ್ರೆ ನಾವು ಕಟ್ಕೊಂಡ್ ಅಡಿಗೆಲ್ಲ ಕಂಪ್ಲೀಟಾಗಿ ಖಾಲಿ ಆತ್ರಿ ಅವ ಇನ್ನು ಏನ್ರಿ ಚೂಡ ಚುಮ್ಮರಿ ಕರ್ಚಿಕಾಯಿ ಅವೆಲ್ಲ ಅದಾವ ಈಗ ನೈಟ್ ಅದೆಲ್ಲ ತಿನ್ನಕ್ಕೆ ಆಗಂಗಿಲ್ಲಲ್ರಿ ಹಾಗಾಗಿ ಎಲ್ಲರನ್ನ ಒಂದೊಂದು ಬಾಕ್ಸ್ ಅಂಡ ಬಿರಿಯಾನಿ ತೊಗೊಂಡಿವಿ ನೋಡ್ರಿ ಹೆಂಗೈತಮ್ಮನ ಮಸ್ತ್ ಐತೆ ಅನ್ನ ಉಂಟು ಫಸ್ಟ್ ಬಿಡೋಣಂತ್ರಿ ಬಾಬಾ ಚಲೋ ಅಲ್ರಿ ತಿಂತಾರೆ ಮತ್ತೆ ಹೆಂಗಾರ ಉಣ್ಣಬೇಕಲ್ರಿ
ಸುಮ್ಮನೆ ಈಗೇನು 2 ದಿನ ತಿನ್ನೋದು ಕುಂತೆ ನಾವು ಹಿಂಗೆ ಮಾಡ್ಬೇಕು ಈಗ. ಹೌದ್ರಿ ಈಗ ತಗೊಳ್ದಿನ ಕೊಡ್ತಾರೆ ಮತ್ತೆ ಹಿಂಗೆ ಅಳಗಡ್ದ 2 ದಿನ ಟ್ರೈನ್ ಕುಂತ್ಕೋಬೇಕಲ್ಲ. 2 ದಿನ ಅಲ್ಲ 2.5 ದಿನ. ಇವಾಗ ಟೈಮ್ ಅದೆಲ್ಲ 10 ಗಂಟೆ ಆಗುತ್ತೆ. 10 ಗಂಟೆ ಆದ್ರೆ ಈಗ ನಾವು ಆಗ್ರಾದೊಳಗೆ ಇಲ್ಲ 8 ಗಂಟೆಗೆ ನಾವು ಆಗ್ರಾಗಿರ್ತೀವಿ. ಏನು 10:40 ಅಥವಾ 11 ಗಂಟೆಗೆ ನಾವು ದಿಲ್ಲಿ ಒಳಗೆ ಇರ್ತೀವಿ. ಅಂದರೆ ಹಜರತ್ ನಿಜಾಮುದ್ದೀನ್ ಅಂತೇಳಿ ಊರಿನ ಹೆಸರು ಅದೇ, ಅಲ್ಲಿರ್ತೇವೆ ನಾವು. ಈಗ ಜಸ್ಟ್ ಬರೋದು ಈಗ ಆಗ್ರಾ ಸ್ಟೇಷನ್ ಆಗ್ರಾ ಆದ್ಮೇಲೆ ಆಗ ಬರ್ತೈತಿ ಹಜರತ್ ನಿಜಾಮುದ್ದೀನ್. ಇದೆಲ್ಲ ಸ್ಟೇಷನ್ ಬರೋ ಆಗ್ತೈತೆ. ಇದು ಅಲ್ಲೇ ಇರ್ತೈತೆ. ಅಲ್ಲೇ ಈಗ ಆಗ್ರಾ ಜನ ಭಾಳ ಮಂದಿ ಅದಾರ ಈಗ. ಹೌದು. ನಾವ ಈಗ ಡೆಲ್ಲಿಗೆ ಹೋಗಿ ಇಳಿಯೋರು. ಸುಮ್ಮನೆ ಟ್ರೈನ್ ಹೆಂಗೆ ಇಂಡಿಯನ್ ಟ್ರೈನ್ ಐತಲ್ಲ, ಫುಲ್ ಪವರ್ಫುಲ್ ನೋಡ. ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ, ಬರೀ ಸಪ್ಲ ಅಷ್ಟೇ. ಹೆಸರೇನೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದೊಡ್ಡ ಮಾರ್ನಿಂಗ್. ದೊಡ್ಡ ಮಾರ್ನಿಂಗ್ ನಿಮಗೂ ದೊಡ್ಡ ಮಾರ್ನಿಂಗ್. ಥ್ಯಾಂಕ್ ಯು. ನೋಡ್ರಿ ಫೈನಲಿ ನಾವು ಆಗ್ರಾಕ್ಕೆ ಬಂದ್ವಿ. ಆಗ್ರಾ ನೆಕ್ಸ್ಟ್ ಏನ್ರಿಪ್ಪ ಅಂದ್ರೆ ಈಗ ದಿಲ್ಲಿ ನೋಡ್ರಿ. ಸುಮ್ಮನೆ ಆಗ್ರಾಕ್ಕೆ ಬಂದ್ವಿ ನೋಡಿ ಈಗ. ಆಗ್ರಾ ಸ್ಟೇಷನ್ ಅಂದ್ರೆ ಈಗ ಹಾಂ ಈಗ ಮತ್ತೆ ನಾವು ನೆಕ್ಸ್ಟ್ ಇಳಿಯೋದು. ನೆಕ್ಸ್ಟ್ ಹೇಳಿದ್ ನಾವು ಚಾ ಇಂದ ಊಟ ಇಲ್ರಿ? ಅಲ್ರಿ ಸಾಹೇಬ್ರೆ, ಕಂಪ್ನಿದು ಕಪ್ ಅದಾವು, ಚಾ ಇಲ್ಲ. ಚಾ ನೀವು ತಗೋಬೇಕು, ಕಂಪ್ನಿ ಈಗ ನೋಡ್ರಿ ನಾಷ್ಟ ಬಂದೈತಿ. ನಾಷ್ಟ ಮಾಡಕ್ಕೆ ಯಾಕಂದ್ರೆ ದಿಲ್ಲಿ ಹೋಗೋದನ್ನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತುಂಬ ನಾಷ್ಟ ಮಾಡಿ ಕುಂತು ಬಿಟ್ರೆ ಚಲೋ ಆಗ್ತದೆ ಅಂತೇಳಿ ಎಲ್ಲ ನಾಷ್ಟ ಮಾಡಕತ್ತಾರೆ. ಸುಮ್ಮನೆ ನೀವು ನಾಷ್ಟ ಮಾಡೋದಿಲ್ಲ. ಟೈಮಿಂಗ್ ಟ್ರೈನಿಂದ ಆಮೇಲೆ ನಮ್ಮ ಟ್ರೈನ್ ಹೋಗೋದು ಮುಟ್ಟಬೇಕಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ಐತಿ, ಈ ಟೈಮಿಂಗ್ ಮುಟ್ಬೇಕಂತ ಹೇಳಿ ಫೈನಲಿ ನೋಡ್ರಿ ನಾವು ಡೆಲ್ಲಿಗೆ ಬಂದು ರೀಚ್ ಆದ್ವಿ. ಬಂದವ ಡೆಲ್ಲಿ. ಎಲ್ಲ ಬೆಡ್ಶೀಟ್ ಅವನ್ನೆಲ್ಲ ಇಟ್ಕೊಂಡ್ರೆ ಬ್ಯಾಗ್ನಾಗ ಬೆಡ್ಶೀಟ್ ಡಬ್ಬಿಗಳು ಎಲ್ಲ ನೀ ಅಪ್ಪ ಅಂತ ಇಂತ ಬಂತು. 2 ದಿನ ಆದ್ಮೇಲೆ ಡೆಲ್ಲಿ. ಯಾವಾಗ ಇಳಿದಿವ ನನಗೆ ಹಾಕತ್ತೆ ಟ್ರೈನಾಗಂತ್ರ. ಬಿಸಿಲು ಅಂದ್ರೆ ಸಿಕ್ಕಾಪಟ್ಟೆ ಐತಂತ ಇವ. ನೀರು ನೋಡ್ತೀನಿ ಇಲ್ಲೇ ಈಗ ಬಾಟ್ಲಿ 20 ರೂಪಾಯಿ ಒಂದು 2 ಕುಡಿಯೋದಾಗ ನೀರು ಖಾಲಿ. ಅದು ಬಾಬಾ ಊರ್ಲಿಂದ ತುಂಬ್ಕೊಂಬಂದ್ರಿ ಇಲ್ಲಿ ಮಠ ಅದು. ಇವತ್ತು ಬೆಳಿಗ್ಗೆ ತಗೊಂಡಿವಿ ನೋಡು ಬಾಟ್ಲಿ ನೀರು. ಹ್ಞೂ ಮತ್ತೆ ಅದು ನೀರೆಲ್ಲ ಬಂತು ಡೆಲ್ಲಿ. ಬಂತಾ? ಹಾಂ 2 ದಿನದ ಕಷ್ಟ. ಇಲ್ಲ 16 ತಾರೀಕು ಯಾವಾಗ ಬರ್ತೈತೆ ಟ್ರೈನ್ ಯಾವಾಗ ಕುಂದಿರ್ತೀವ. ಕುಂತ್ಕೊಂಡು ಟ್ರೈನಾಗ ಸಾಕಾತ. ಈಗ ಯಾವಾಗ ಹೇಳ್ತೀವ ನಂಗೆ ಆಗತೈತೆ ಅಂತ ಬಂತವ ಡೆಲ್ಲಿ. ನೋಡಿ ಇವಾಗ ಡೆಲ್ಲಿ ಸ್ಟೇಷನ್ ಬಂತ್ರಿ. ಈಗೇನು ಹೇಳೋದ ಟ್ರೈನ್ ಇಲ್ಲೇ ನಿಂತಿರ್ತೈತಿ ಈಗ. ಅದೇ ಸ್ಟೇಷನ್ಯಾಗನ ಬಂದು ಮುಂದೆ ಹೋಗೋದಿಲ್ಲ, ಆರಾಮ್ ಇಳಿಬೋದು ಅಂತ ಹೋಗ್ಬೋದಲ್ಲ. ಹೌದಲ್ಲ. ಈಗ ನೋಡಿ ಆರಾಮ್ಸೆ ನಾವೆಲ್ಲ ಬ್ಯಾಗ್ ತಗೊಂಡಿವ್ರಿ. ಈಗ ಹೋಗಿ ಅಲ್ಲೆಲ್ಲ ಮುಂದೆ ಇಡ್ತೀರಿ. ಒಬ್ರು ಯಾರ ಗಂಡ್ಮಕ್ಳು ಎಲ್ಲ ತಳಗ್ ಇಳಿದು ಒಬ್ಬರು ಒಂದೊಂದು ಬ್ಯಾಗ್ ಎಲ್ಲ ಇಸ್ಕೊಂಡ್ಮೇಲೆ ಎಲ್ಲರೂ ಆರಾಮ್ಲತ್ರ ಇಳಿಯನ್ರಿ. ಅಯ್ಯ ಹಿರಮ್ಮ ಗಾಡಿ ಚಲೋ ಆತಲ್ಲ. ಹಿಂಗೆ ನೀಗ ಅಡ್ಡಾಡೋದು ಹಿರಮ್ಮ ಹಿಂಗ ನೋಡಿ ಈಗ ಕುಂದರ್ಸ್ಕೊಂಡು ಹೋಗೋದೆ. ಡೆಲ್ಲಿ ಎಲ್ಲ ಹಿಂಗೆ ಅಡ್ಡಾಡೋದ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ರೆ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.